ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ನಾಳಿನ ಎಪಿಸೋಡ್ ಹೇಗೆ ಮುಂದಕ್ಕೆ ಹೋಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ಇಲ್ಲಿ ಸಾಕ್ಷಿ ಇಂಟರ್ವ್ಯೂಗೆ ಮತ್ತೆ ಹೋಗಿದ್ದಾಳೆ. ಆದರೆ ಅವಳ ಎಬಿಲಿಟಿ ನೋಡಿ ಅವಳಿಗೆ ಪಕ್ಕ ಕೆಲಸ ಸಿಗೋದಂತೂ ಗ್ಯಾರಂಟಿ. ಆದರೆ ಇಂಟ್ರ್ಯೂಗೆ ಇನ್ನೂ ಹೋಗಿಲ್ಲ, ಇಂಟ್ರ್ಯೂಗೆ ಹೋಗಬೇಕು. ರೆಡಿಯಾಗಿ ನಿಂತಿದ್ದಾಳೆ. ಆದರೆ ಅಲ್ಲಿ ಅಗ್ನಿನೂ ಕೂಡ ಇದ್ದಾನೆ. ಅಗ್ನಿ ಇದ್ರೂ ಅಗ್ನಿ ಬೇರೆ ಕಡೆ ಇರ್ತಾನೆ. ಇವಳು ಅಲ್ಲಿ ಕೇಳಿಕೊಂಡು ಅಷ್ಟು ಜನ ನಿಂತಿರ್ತಾರೆ, ಕೂತಿರ್ತಾರೆ. ಅವ್ರ ಮುಂದೆ ಎಲ್ಲ ಇವತ್ತು ಕೆಲಸ ತಗೊಳ್ಳೇಬೇಕು ಅನ್ನೋ ದೃಢ ನಿರ್ಧಾರದಿಂದ ಇವಳು ಹೋಗಿರ್ತಾಳೆ ಸಾಕ್ಷಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗುತ್ತೆ. ಅವ್ರ ಅಪ್ಪ ಬೇರೆ ಮನೇಲಿ ಹೇಳಿರ್ತಾನ, ಹಾಗಂತ ತಂಗಿ ಭವಿಷ್ಯ ನಿನ್ನ ಕೈಯಲ್ಲಿದೆ, ನೀನು ನೋಡ್ಕೊಳ್ಳೇಬೇಕು ಕಣಮ್ಮ ಅಂತೇಳಿ ಇದೆಲ್ಲ ಅವಳು ತಲೆಯಲ್ಲಿ ಇಟ್ಕೊಂಡು ಅವಳು ಪಕ್ಕ ಹೋಗ್ತಾಳೆ. ಏನಕ್ಕೆ ಇಂಟ್ರ್ಯೂಗೆ ಹೋಗ್ತಾಳೆ. ಇಂಟ್ರ್ಯೂಗೆ ಹೋದಾಗ ಅಲ್ಲಿ ಅಗ್ನಿ ಅಪ್ಪನೇ ಇಂಟ್ರ್ಯೂನಲ್ಲಿ ಇರ್ತಾನೆ. ನೆನ್ನೆ ಬಂದಾಗ ಬೇರೆಯವರಿದ್ದರು, ಇವತ್ತು ಅಗ್ನಿ ಅಪ್ಪನೇ ಡೈರೆಕ್ಟಾಗಿ ಇಂಟ್ರ್ಯೂನಲ್ಲಿ ಇರ್ತಾನೆ. ಇವಳ ಮಾತುಗಳು ತುಂಬಾ ಖಡಕ್ಕಾಗಿರ್ತವೆ. ಇವಳದು ಮಾತುಕತೆ ಎಲ್ಲ ಕೇಳಿ ಅವನಿಗೆ ಭಾಳ ಇಂಪ್ರೆಸ್ ಆಗ್ತದೆ. ಅವನೇನು ಮಾಡ್ತಾನೆ ಅಂದರೆ ಅಗ್ನಿಯಪ್ಪ ಇವಳಿಗೆ ಪಕ್ಕ ಕೆಲಸ ಕೊಟ್ಟೇ ಬಿಡ್ತಾನೆ. ಇವಳು ಮಾತಾಡೋ ರೀತಿ, ಅವ್ನು ಕೇಳಿದ ಕ್ವಶನಿಗೆ ಕರೆಕ್ಟಾಗಿ ಆನ್ಸರ್ ಹೇಳೋ ರೀತಿ ಇವೆಲ್ಲ ನೋಡಿಬಿಟ್ಟು ಅವನಿಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಅಗ್ನಿಯಪ್ಪನಿಗೆ ತುಂಬ ಖುಷಿಯಾಗುತ್ತೆ. ಡೆಫ್ನೆಟ್ ಅವನು ಕೆಲಸ ಕೊಟ್ಟೇ ಬಿಟ್ಟ. ಹಾಗಾಗಿ ಇವಳಿಗೂ ಖುಷಿ ಆಯಿತು, ಕೆಲಸ ಸಿಕ್ತಲ್ಲ ಅಂತೇಳ್ಬಿಟ್ಟು ಭಾಳ ಖುಷಿ ಆಯಿತು. ಅಂದರೆ ಇವಳು ಅಷ್ಟು ಬ್ರಿಲಿಯಂಟ್ ಇದ್ದಾಳೆ. ಪ್ರತಿ ಒಂದು ವಿಷಯದಲ್ಲೂ ಕೈ ತೋರಿಸಿದ್ರೆ ಹಸ್ತನೇ ನುಂಗ್ತಾಳೆ, ಆ ಥರ ಬ್ರಿಲಿಯಂಟ್ ಇದೆ ಈ ಹುಡುಗಿ. ಹಾಗಾಗಿ ಇವಳಿಗೆ ಪಕ್ಕ ಕೆಲಸ ಸಿಕ್ಕೇ ಸಿಗುತ್ತೆ. ಅವ್ರು ಕೇಳೋ ಆನ್ಸರಿ ಪಟ್ ಅಂತ ಉತ್ತರ ಹೇಳ್ತಾಳೆ. ಅವ್ರು ಕೇಳೋ ಆನ್ಸರಿ ಪಟ್ ಅಂತ ಉತ್ತರ ಹೇಳ್ತಾಳೆ. ಹಾಗಾಗಿ ಇವಳ್ದು ಏನು ಅಲ್ಲಿ ಪ್ರಾಬ್ಲಮ್ಮೇ ಇರಲಿಲ್ಲ. ಹಂಗಾಗಿ ಪಕ್ಕ ಇವಳಿಗೆ ಕೆಲಸ ಆಗೋಯ್ತು. ಇದು ಅಗ್ನಿಗಿನ್ನೂ ಗೊತ್ತಿಲ್ಲ. ಅಗ್ನಿ ಬೇರೆ ಕಡೆ ಇರ್ತಾನೆ, ಅಗ್ನಿಗೆ ಗೊತ್ತಿಲ್ಲ. ಆಮೇಲೆ ಅವರಪ್ಪ ಕೆಲಸ ಕೊಟ್ಟು ಅಲ್ಲಿ ತಮ್ಮನ ಹೆಂಡ್ತಿ, ತಮ್ಮನ ಮಗ ಅವರೆಲ್ಲ ಒಂದು ಲೇಡಿನ ಕ್ರಿಯೇಟ್ ಮಾಡಿರ್ತಾರೆ. ಅವರಿಗೂ ಆಗಲ್ಲ ಕೆಲಸ. ಏಕೆ ಅಂದರೆ ಅವರು ಇನ್ನೊಂದು ಸ್ವಲ್ಪ ಲೇಟಾಗಿ ಬರ್ತಿರೋದ್ರಿಂದ ಅವ್ರಿಗೂ ಆ ಕೆಲಸ ಆಗಲ್ಲ, ಕ್ವಶನಿಗೆ ಆನ್ಸರ್ ಹೇಳಲ್ಲ. ಹಾಗಾಗಿ ಅದು ಫೇಲ್ ಆಗುತ್ತೆ. ಇವಳು ಅಂದರೆ ಪ್ರತಿಯೊಂದಕ್ಕೂ ಪಟ್ 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 ಅಂತಂದರೆ ನಿನ್ನೆ ಅಲ್ಲಿ ಟೇಬಲ್ ಮೇಲಿರೋ ಬುಕ್ಕನ್ನ ಓದ್ಕೊಂಡಿದ್ಲಲ್ವ, ಎಲ್ಲ ಇವ್ರ ಕಂಪ್ನಿ ಬಗ್ಗೆ ಅವಳಿಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಿತ್ತು. ಹಂಗೆ ಕೇಳಿದ್ದಕ್ಕೆ ಪಟ 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 ಅಂತ ಆನ್ಸರ್ ಹೇಳ್ಬಿಟ್ಲು. ಅತ್ಲಾಗಿ ಕೆಲಸ ಪಕ್ಕ ಆಗೋಯ್ತು. ಆ ಕಡೆ ನಾದಿನಿ ಕರೆಸಿರೋ ಹುಡುಗಿಗೂ ಕೆಲಸ ಆಗಲಿಲ್ಲ, ಅಲ್ಲೂ ಫೇಲ್ ಆಗೋಯ್ತು, ಆ ಕೆಲಸನೂ ಸಿಕ್ಕಲಿಲ್ಲ. ಆಮೇಲೆ ಅಗ್ನಿ ಈ ಹುಡುಗಿ ಕೆಲಸ ಆಯಿತು ಅಂತೇಳಿ ಖುಷಿಯಾಗಿ ಹೋಗ್ಬೇಕಾದ್ರೆ ಅಗ್ನಿ ಒಳಗಡೆ ಬರ್ತಾನೆ. ಯಾರಿಗಾಯಿತು ಕೆಲಸ ಅಂತ ಕೇಳಿದಾಗ ಹಿಂಗೆ ಸಾಕ್ಷಿ ಅಂತ ಹೇಳ್ಬಿಟ್ಟು ಈ ಥರ ಹುಡುಗಿ ಅಂತ ಅವನಿಗೆ ಕೋಪನೇ ಬಂದ್ಬಿಡುತ್ತೆ. ಹೇಗಾಯಿತು ಅಂತೇಳ್ಬಿಟ್ಟು ಇಲ್ಲಿ ಅವ್ರ ಚಿಕ್ಕಮ್ಮನ ಮಗ ಅವನು ತಲೆ ಕೆಡ್ಸ್ಕೊ ಕೂತಿದ್ದಾನೆ. ಅವನಿಗೂ ಹೆಂಗೆ ಕೆಲಸ ಈ ಹುಡುಗಿಗಾಗಿಲ್ಲ, ಹೆಂಗಾಯಿತು ಕೆಲಸ ಅಂತೇಳಿ ಇವನು ತಲೆ ಕೆಡ್ಸ್ಕೊಂಡಿದ್ದಾನೆ, ಅಗ್ನಿನೂ ತಲೆ ಕೆಡ್ಸ್ಕೊಂಡಿದ್ದಾನೆ. ಅವ್ರ ಅಪ್ಪ ಮಾತ್ರ ಹ್ಯಾಪಿಯಾಗಿದ್ದಾನೆ. ಏಕೆಂದರೆ ಅಂಥ ಬ್ರಿಲಿಯಂಟ್ ಹುಡುಗಿ ಸಿಕ್ಕಿದ್ಲಲ್ಲ ಅನ್ನೋ ಒಂದು ಖುಷಿಗೆ ಸಖತ್ ಹ್ಯಾಪಿಯಾಗಿದ್ದಾನೆ. ತುಂಬಾ ಖುಷಿಯಾಯಿತು ಅಂತೇಳ್ಬಿಟ್ಟು ಇವರು ಆವಾಗ ಒಂದು ಪ್ಲ್ಯಾನ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಒಟ್ಟಿಗೆ ಸೇರ್ಕೊತಾರೆ. ಇವರು 3 ಜನ. ಹೇಗೆ ಅಪ್ಪ ಯಾವ ಕಡೆಯಿಂದ ಬಂದಳು ಹುಡುಗಿ, ಹೆಂಗೆ ಕೆಲಸ ಆಯಿತು, ನಾವು ಕಳಿಸಿದ್ದಂಥ ಕ್ಯಾಂಡಿಡೇಟ್ ಹೆಂಗೆ ಫೇಲ್ ಆಯಿತು, ಹೀಗೆಲ್ಲ ಲೆಕ್ಕಾಚಾರ ಮಾಡ್ತಾಯಿರ್ತಾರೆ. ಆದರೆ ಯಾರಿಗೂ ಯಾವುದೂ ಒಂದು ಚೂರು ಸುಳಿವು ಸಿಗೋದೇ ಇಲ್ಲ ಅಲ್ಲಿ. ಆದರೆ ಅಗ್ನಿ ಅಪ್ಪ ಪಕ್ಕ ಹುಡುಗಿಗೆ ಕೆಲಸ ಕೊಟ್ಟಿದ್ದಂತೂ ಗ್ಯಾರಂಟಿ ಆಯಿತು. ಹಂಗಾಗಿ ಆ ಹುಡುಗಿ ಇನ್ನೇನು ಪ್ರಾಬ್ಲಮ್ ಇಲ್ಲ, ದಿನ ಡ್ಯೂಟಿಗೆ ಬರಬೇಕಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಇವನಿಗೆ ಇನ್ನೂ ಸೇಡು ಜಾಸ್ತಿ ಆಗ್ತಾನೆ ಇರುತ್ತೆ. ಇವಳು ನಾವೆಲ್ಲ ಕಡೆ ಹುಡುಕ್ತಾ ಇದ್ದೀವಿ, ಆದರೆ ಇವಳು ಬಂದು ನಮ್ಮ ಕಂಪ್ನಿನಲ್ಲೇ ಕೆಲಸ ತಗೊಂಡಿದ್ದಾಳಲ್ಲ ಅಂತೇಳ್ಬಿಟ್ಟು ಹುಡ್ಕಾಡ್ತಿರ್ತಾನೆ. ಹುಡ್ಕಾಡೋದು ತಪ್ಪಿತು. ಇಲ್ಲೇ ಅವನು ಏನಾದರೂ ರಿವೆಂಜ್ ತಗೊಳ್ಳೋದಿದ್ರೆ ಇವಳನ್ನ ಕರೆಸಿ ತೊಗೊಳ್ಬೋದು. ಆದರೆ ಇವಳು ಪಕ್ಕ ಅಲ್ಲಿ ಆನ್ಸರ್ ಕೊಡೋಕ್ಕೆ ರೆಡಿ ಇರ್ತಾಳೆ. ಅವನು ಏನೇ ಕೇಳಿದ್ರೂ ಪಟ್ಟಂತ ಆನ್ಸರ್ ಕೊಡ್ತಾಳೆ. ಹಂಗಾಗಿ ಇವನಿಗೆ ಕ್ವಶನ್ ಕೇಳೋ ಅಂಥ ಯಾವ ಮಾರ್ಗವೂ ಸಿಗೋದೇ ಇಲ್ಲ ಅಂತ ನನ್ನ ಭಾವನೆ.
ಅಷ್ಟು ಪಕ್ಕ ಕ್ಯಾಂಡಿಡೇಟ್ ಅವಳು. ಒಂದು ಸಲ ಕೇಳಿದ್ರೆ ಅದಕ್ಕೆ ತಕ್ಕ ಆನ್ಸರ್ ಹೇಳೋವರೆಗೂ ಅವಳಿಗೆ ಸಮಾಧಾನವೇ ಇರಲ್ಲ, ಆ ಥರ ಹುಡುಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.